ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ಮೃಗಶಿರ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಲೋಕಸಭೆ ಬಜೆಟ್ ಅಧಿವೇಶನದ ಮೊದಲ ದಿನವೇ ಹೈಡ್ರಾಮಾ, ರಾಷ್ಟ್ರಪತಿ ಭಾಷಣದ ನಡುವೆ ವಿಬಿ ರಾಮ್ಜಿ ಕಾಯ್ದೆ ಪ್ರಸ್ತಾಪಕ್ಕೆ ವಿರೋಧ ಪಕ್ಷಗಳ ಗದ್ದಲ. ಗದ್ದಲದ ನಡುವೆಯೇ ಭಾಷಣವನ್ನು ಮುಂದುವರೆಸಿದ ರಾಷ್ಟ್ರಪತಿ ಮುರ್ಮು. ವಿಧವಾ ಮಹಿಳೆ ಜೊತೆ ತಂಗಿದ್ದ ಆರೋಪ, ಹೋಂಸ್ಟೇಗೆ ನುಗ್ಗಿದ ಗ್ರಾಮಸ್ಥರು. ಸಿರಿಯ ಮಾಜಿ ಅಧ್ಯಕ್ಷ ಆನಂದ್ ಮೇಲೆ ಗ್ರಾಮಸ್ಥರ ದಾಳಿ. ಗ್ರಾಮಾಂತರ ಪೊಲೀಸ್ ವ್ಯಾಪ್ತಿಯಲ್ಲಿ ಉದ್ವಿಗ್ನತೆ. ಬನ್ನೂರು ಪುರಸಭೆ ಅಧಿಕಾರಿ ಮೇಲೆ ಕಾಂಗ್ರೆಸ್ ಸಂಸದ ಸುನಿಲ್ ಬೋಸ್ ದರ್ಪ, ಲ್ಯಾಪ್ಟಾಪ್ ಹಾಗೂ ತಳ್ಳುಗಾಡಿ ವಿತರಣೆ ವಿಷಯದಲ್ಲಿ ನಮ್ಮ ಅನುಮತಿ ಇಲ್ಲದೆ ಹೇಗೆ ವಿತರಣೆ ಮಾಡಿದೆ ಎಂದು ಅಧಿಕಾರಿಗೆ ಏರುಧ್ವನಿಯಲ್ಲಿ ಗದರಿದ ಸುನಿಲ್ ಬೋಸ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ನಂಜನಗೂಡು ತಾಲೂಕಿನ ಶಂಕರಪುರ ಬಡಾವಣೆಯಲ್ಲಿರುವ ಗುಜರಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ವರದಿಯಾಗಿದೆ. ನಿನ್ನೆ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಗುಜರಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು, ಬೆಂಕಿಯ ತೀವ್ರತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಗುಜರಿಯ ಸುತ್ತಮುತ್ತ ವಾಸದ ಮನೆಗಳು ಇರುವುದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಮಾಹಿತಿ ಪಡೆದ ಕೂಡಲೇ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಸಮಯೋಚಿತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಅಥವಾ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಬೆಂಕಿಗೆ ನಿಖರ ಕಾರಣ ತಿಳಿದು ಬರಬೇಕಿದ್ದು, ಪೊಲೀಸರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಮೈಸೂರಿನಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ತಡರಾತ್ರಿ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ವರದಿಯಾಗಿದೆ. ನಗರದ ಜಯದೇವ ನಗರ ಹಾಗೂ ಮೇಟಗಳ್ಳಿ ವ್ಯಾಪ್ತಿಯಲ್ಲಿ ನಿನ್ನೆ ತಡರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಮನೆ ಮುಂದೆ ನಿಲ್ಲಿಸಿದ್ದ ಆಕ್ಸೆಸ್ ಬೈಕ್ ಕಳ್ಳತನಕ್ಕೆ ಕಳ್ಳನು ಯತ್ನಿಸಿದ್ದಾನೆ. ಬೈಕ್ನ ಬೀಗ ಮುರಿಯುವ ವೇಳೆ ಶಬ್ದ ಕೇಳಿ ಅಕ್ಕಪಕ್ಕದ ನಿವಾಸಿಗಳು ಎಚ್ಚರಗೊಂಡಿದ್ದಾರೆ. ತಕ್ಷಣ ಜನರು ಹೊರಬರುತ್ತಿದ್ದಂತೆ ಕಳ್ಳನು ಬೈಕ್ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಸಂಪೂರ್ಣ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ದೃಶ್ಯಾವಳಿಗಳು ಸ್ಥಳೀಯರಲ್ಲಿ ಆತಂಕ ಮೂಡಿಸಿವೆ. ಇಂತಹ ಘಟನೆಗಳು ಮರುಕಳಿಸುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಡೆಗರ್ಜೆ ಗ್ರಾಮದ ಬಸ್ ನಿಲ್ದಾಣದ ಸಮೀಪ ಗಾಂಜಾ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಬಿಹಾರ ಮೂಲದ ಯುವಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಅರೇಹಳ್ಳಿ ಪಿಎಸ್ಐ ಶೋಭಾ ಅವರ ನೇತೃತ್ವದ ಪೊಲೀಸ್ ತಂಡ ಖಚಿತ ಮಾಹಿತಿ ಆಧರಿಸಿ ಜನವರಿ 28ರಂದು ಸಂಜೆ ಸುಮಾರು 5 ಗಂಟೆಗೆ ಕಾರ್ಯಾಚರಣೆ ನಡೆಸಿದೆ. ಬಂಧಿತನನ್ನು 22 ವರ್ಷದ ಶಿವನ್ ಸಿಂಗ್ ಎಂದು ಗುರುತಿಸಲಾಗಿದ್ದು, ಈತ ಬಿಹಾರದ ಮೋತಿಹಾರಿ ಜಿಲ್ಲೆಯ ಮೂಲ ನಿವಾಸಿಯಾಗಿದ್ದು, ಪ್ರಸ್ತುತ ಬೇಲೂರು ಪಟ್ಟಣದಲ್ಲಿ ವಾಸವಾಗಿದ್ದಾನೆ. ವಿಚಾರಣೆ ವೇಳೆ ಆತನ ಬಳಿ ಇದ್ದ ಕಪ್ಪು ಬಣ್ಣದ ಕವರ್ನೊಳಗೆ ಹಳದಿ ಬಣ್ಣದ ಕವರ್ನಲ್ಲಿ ಒಣಗಿದ ಗಾಂಜಾ ಸೊಪ್ಪು ಪತ್ತೆಯಾಗಿದೆ. ಜೊತೆಗೆ 500 ರೂಪಾಯಿ ಮುಖಬೆಲೆಯ 3 ನೋಟುಗಳು ಸೇರಿದಂತೆ ಒಟ್ಟು 1,500 ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿದೆ. ಸಾರ್ವಜನಿಕರಿಗೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುವ ಉದ್ದೇಶದಿಂದ ತಾನು ಇದನ್ನು ತಂದಿದ್ದೇನೆ ಎಂದು ಆರೋಪಿಯು ಒಪ್ಪಿಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅರೇಹಳ್ಳಿ ಪೊಲೀಸರು ಆತನನ್ನು ಬಂಧಿಸಿ ಸಂಬಂಧಿತ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. मोतिहारी जिला बिहार से आए ಬಂದಿದ್ದಾರೆ ಅಂತ ತಿಳಿಸ್ತಾರೆ. ಅವರನ್ನ
ತಾವು ಪರಿಶೀಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತಮಗೆ ನೋಟಿಸ್ ಕೂಡ ಠಾಣೆ ಮುಖೇನ ಜಾರಿ ಮಾಡಿದ್ದೀವಿ. ಅದರಂತೆ ತಮಗೂ ಕೂಡ ನೋಟಿಸನ್ನು ಠಾಣೆ ಮುಖಾಂತರ ಜಾರಿಯಾಗಿದೆ. ಇವರು RI ಯೋಗೀಶ್ವರ್ ಅಂತ, ಇವರು ಗ್ರಾಮಾಡಳಿತಾಧಿಕಾರಿ ರವಿ ಅವರಂತ. ಅದೇ ರೀತಿ ಇವರು ಅದರ ವಿಚಾರವನ್ನು ತಿಳ್ಕೊಂಡು ಶೋಧನೆಗೋಸ್ಕರ ಬಂದಿರ್ತಕ್ಕಂಥದ್ದು. ತಾವು तुम्हारा नाम बोलो. नाम दिवान सिंह. शिवम सिंह है. आपका नाम क्या है? हरिंदर सिंह. हरिंदर सिंह है. हरिंदर सिंह का फ्रेंड है. ये क्या है? ये शिवम सिंह. ಮಾಡ್ತಾ ಇಲ್ಲ ಇವರು ಇಲ್ಲ. ಹಾಸನ ನಗರದಲ್ಲಿ ತಡರಾತ್ರಿ ನಡೆದ ಭೀಕರ ಕೊಲೆ ಪ್ರಕರಣವು ಜನರಲ್ಲಿ ಆತಂಕ ಮೂಡಿಸಿದೆ. ನಗರದ KR ಪುರಂ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಪವನಪುತ್ರ ಕನ್ವೆನ್ಷನ್ ಹಾಲ್ ಮ್ಯಾನೇಜರ್ ಹಾಗೂ ಅಡುಗೆ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ 48 ವರ್ಷದ ಆನಂದ್ ಅವರನ್ನು ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದುಷ್ಕರ್ಮಿ 5 ಬಾರಿ ಚಾಕುವಿನಿಂದ ಇರಿದು ಸ್ಥಳದಲ್ಲೇ ಆನಂದ್ ಅವರನ್ನು ಕೊಂದಿದ್ದಾನೆ. ಪೊಲೀಸ್ ಮೂಲಗಳ ಪ್ರಕಾರ ಒಂದೇ ಮಹಿಳೆಯ ಜೊತೆಗಿನ ಅನೈತಿಕ ಸಂಬಂಧದಿಂದ ಉಂಟಾದ ವೈಮನಸ್ಸೇ ಈ ಕೊಲೆಗೆ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಆರೋಪಿಯಾದ ಧರ್ಮೇಂದ್ರ ಎಂಬಾತ ಮಹಿಳೆಯೊಂದಿಗಿನ ಸುಮಾರು 8 ವರ್ಷಗಳ ಗೆಳೆತನ ಹೊಂದಿದ್ದನು. ಇತ್ತೀಚೆಗೆ ಇದೇ ಮಹಿಳೆಯೊಂದಿಗೆ ಆನಂದ್ ಸಂಪರ್ಕ ಹೊಂದಿದ್ದ ವಿಚಾರ ಇಬ್ಬರ ನಡುವೆ ಗಲಾಟೆಗೆ ಕಾರಣವಾಗಿತ್ತು. ನಿನ್ನೆ ರಾತ್ರಿ ಬಾರ್ನಲ್ಲಿ ಮಾತನಾಡುವ ವೇಳೆ ಇಬ್ಬರ ನಡುವೆ ಜಗಳ ನಡೆದಿದ್ದು, ನಂತರ ಆನಂದ್ ಮನೆಗೆ ತೆರಳಿದ್ದ. ಬಳಿಕ ಧರ್ಮೇಂದ್ರ ಫೋನ್ ಮಾಡಿ ಮತ್ತೆ ಕರೆಸಿಕೊಂಡ ವೇಳೆ ಗಲಾಟೆ ತೀವ್ರಗೊಂಡು ಕೊಲೆಯಲ್ಲಿ ಅಂತ್ಯಗೊಂಡಿದೆ ಎನ್ನಲಾಗಿದೆ. ಘಟನೆ ಬಳಿಕ ಆರೋಪಿ ಧರ್ಮೇಂದ್ರ ಪರಾರಿಯಾಗಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಬಡಾವಣೆ ಠಾಣೆ ಪೊಲೀಸರು ಆರೋಪಿಯ ಬಂಧನಕ್ಕಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಒಂದು ಬೈಟ್ ಕೊಟ್ಬಿಡಿ ಅದ್ರಿಗೆ. ಅಲ್ಲ ನೋಡಕ್ಕಿಸ್ಕೊಂತವೆ ಅಂತ ಬಿಡಪ್ಪ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಖಾಸಗಿ ಹೋಂಸ್ಟೇ ಮೇಲೆ ಗ್ರಾಮಸ್ಥರು ದಾಳಿ ನಡೆಸಿದ ಘಟನೆ ವರದಿಯಾಗಿದೆ. ಚಿಕ್ಕಮಗಳೂರು ಕಡೂರು ಮಾರ್ಗದಲ್ಲಿರುವ ಕಮ್ಯುನಿಟಿಯನ್ ಹೋಂಸ್ಟೇಯಲ್ಲಿ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿಡಿಎಂ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಆನಂದ್ ಅವರು ಮತ್ತಾವರ ಗ್ರಾಮದ ವಿಧವಾ ಮಹಿಳೆಯೊಂದಿಗೆ ತಂಗಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಈ ಮಾಹಿತಿ ತಿಳಿದ ಮತ್ತಾವರ ಗ್ರಾಮದ 10 ಯುವಕರು ಮತ್ತು ಗ್ರಾಮಸ್ಥರು ಹೋಂಸ್ಟೇಗೆ ತೆರಳಿ ಕೊಠಡಿಗಳನ್ನು ಪರಿಶೀಲಿಸಿದ್ದು, ಈ ವೇಳೆ ಗಲಾಟೆ ಸಂಭವಿಸಿ ಆನಂದ್ ಮೇಲೆ ಹಲ್ಲೆ ನಡೆದಿರುವುದಾಗಿ ಹೇಳಲಾಗಿದೆ. ಘಟನೆಯ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಕೆಲವು ಹೋಂಸ್ಟೇಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಗೆ ನಮ್ಮನ್ನ ಊರಲ್ಲಿ ಬೀಗ್ರೆ ನೋಡ್ತೀಯ ಕರ್ಕಬಾ ನೀನು ನಮ್ಮ ಬರ ಹುಡುಗ್ರ ಆಯ್ತಾಯ್ತು. ಸುಮ್ಮನೆ ಪ್ರಶ್ನೆ ಅಲ್ಲ. ನನ್ನನ್ನ ಬಾರಿ ಕೇವಲ ನೋಡಿದ್ದ. ಸುಮ್ಮನೆ ಇರ್ಬೇಕು. ಬರ ಬಾರ ಪಾರ ಏನಿಲ್ಲ. ಸುಮ್ಮನೆ ಪಪ್ಪಣ ನನ್ನನ್ನ ನೀನು ನಮ್ಮನ್ನ ಏನ್ ತಿಳ್ಕೊಂಡ್ಯ? ನೀನು ನನ್ನನ್ನ ನಿನ್ನ 5 ತಿಂಗಳಿಂದ ಕಾಯ್ತಿದ್ದೀನಿ ನಿನ್ನ ಫಾಲೋ ಮಾಡ್ತಾ. ಹಲೋ ಕರೆ ಅವಳನ್ನ ಬರ್ಲಿ. ಅವನು ವಿಜಿ ಬರಕ್ ಹೇಳಿದೀನಿ. ಸುಮ್ಮನೆ ಪಮ್ನೆ ಇರಲ್ಲ. ನೀ ಸುಮ್ಮನೆ ಇರ್ಬೇಕ್ರಿ. ಅವನ ಅಫೇರ್ ಕರ್ಕ ಬಂದ ನೀವು. ಸುಮ್ಮನೆ ಆಮೇಲೆ ಏನಿಲ್ಲ, ಬರ್ತಾ ಇದಾರೆ ಎಲ್ಲ. ಸುಮ್ಮನೆ ಪಮ್ನೆ ಏನಿಲ್ಲ. ನಮ್ಗೆ ಗೊತ್ತಿಲ್ಲ. ಹೌದಾ ಇದಾರೆ ಅಷ್ಟೇ.
ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿ ಗ್ರಾಮದಲ್ಲಿ ಕಣಿವೆ ರುದ್ರೇಶ್ವರ ಸ್ವಾಮಿಯ ಪ್ರಸಿದ್ಧ ಕೆಂಡೋತ್ಸವವು ಸಂಜೆಯ ವೇಳೆಯಲ್ಲಿ ಭಕ್ತಿಭಾವ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಯ ಅಂಗವಾಗಿ ವಿಶಾಲವಾಗಿ ಕಟ್ಟಿಗೆಗಳ ರಾಶಿ ಹಾಕಿ ಅದನ್ನು ಹಚ್ಚಿ ಕೆಂಡೋತ್ಸವಕ್ಕೆ ಸಿದ್ಧತೆ ಮಾಡಲಾಗಿತ್ತು. ಭಕ್ತರು ಭಕ್ತಿ ಭಾವದಿಂದ ದೇವರಿಗೆ ತಮ್ಮ ನಿಷ್ಠೆ ಸಲ್ಲಿಸಿದರು. ಈ ವೇಳೆ ಯಾವುದೇ ಅನಾಹುತ ಸಂಭವಿಸದಂತೆ ದೇವರ ಕೃಪೆ ಮತ್ತು ವ್ಯವಸ್ಥಾಪಕರ ಜಾಗ್ರತೆ ಕಂಡುಬಂದಿತು. ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಉತ್ಸವದಲ್ಲಿ ಭಾಗವಹಿಸಿದರು. ಗ್ರಾಮದಲ್ಲಿ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿದ್ದು ಕೆಂಡೋತ್ಸವ ಶಾಂತಿ ಹಾಗೂ ಸೌಹಾರ್ದತೆಯೊಂದಿಗೆ ಯಶಸ್ವಿಯಾಗಿ ಸಂಪನ್ನವಾಯಿತು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಲೋಕಸಭೆಯಲ್ಲಿ ಬಜೆಟ್ ಅಧಿವೇಶನದ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಸತ್ತಿನ ಸಂಯುಕ್ತ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಭಾಷಣದ ವೇಳೆ ವಿಬಿಜಿ ರಾಮ್ಜಿ ಕಾಯ್ದೆ ಕುರಿತು ಉಲ್ಲೇಖಿಸಿದಾಗ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಎಬ್ಬಿಸಿದರು. ಘೋಷಣೆಗಳು, ಆಕ್ಷೇಪಣೆಗಳ ನಡುವೆ ಸದನ ಕೆಲಕಾಲ ಅಸ್ತವ್ಯಸ್ತಗೊಂಡಿತು. ಆದರೆ ಗದ್ದಲದ ನಡುವೆಯೇ ರಾಷ್ಟ್ರಪತಿ ಮುರ್ಮು ಅವರು ಧೈರ್ಯದಿಂದ ತಮ್ಮ ಭಾಷಣವನ್ನು ಮುಂದುವರೆಸಿದರು. ರಾಷ್ಟ್ರಪತಿ ಭಾಷಣದ ವೇಳೆ ಸಂಸತ್ತಿನ ಗೌರವ ಮತ್ತು ಶಿಸ್ತು ಕಾಪಾಡಬೇಕು ಎಂದು ಆಡಳಿತ ಪಕ್ಷದ ಸದಸ್ಯರು ಆಗ್ರಹಿಸಿದರು. ಈ ಘಟನೆ ಬಜೆಟ್ ಅಧಿವೇಶನದ ಮೊದಲ ದಿನವೇ ರಾಜಕೀಯ ತೀವ್ರತೆ ಹೆಚ್ಚಾಗಿರುವುದನ್ನು ತೋರಿಸಿದೆ. माननीय सदस्यगण, ग्रामीण क्षेत्र में रोजगार और विकास के लिए विकसित भारत जी राम जी कानून बनाया गया है। नई रिफॉर्म से गांव में 125 दिन के रोजगार की गारंटी होगा। साथ ही भ्रष्टाचार और लीकेज को रोकना सुनिश्चित हो पाएगा, जिसके लिए मेरी सरकार ने माननीय सदस्य आप इस योजना से गांव के विकास को नई गति मिलेगी और किसान, पशुपालन और मछुआरे साथियों के लिए नई सुविधाएं निर्मित होगी। ಬನ್ನೂರು ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿಯ ಮೇಲೆ ಕಾಂಗ್ರೆಸ್ ಸಂಸದ ಸುನಿಲ್ ಬೋಸ್ ದರ್ಪ ತೋರಿದ ಘಟನೆ ಚರ್ಚೆಗೆ ಕಾರಣವಾಗಿದೆ. ಬನ್ನೂರು ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಅವರಿಗೆ ಲ್ಯಾಪ್ಟಾಪ್ ಹಾಗೂ ತಳ್ಳುಗಾಡಿ ವಿತರಣೆ ವಿಷಯದಲ್ಲಿ ಸುನಿಲ್ ಬೋಸ್ ಅವರು ಏರು ಧ್ವನಿಯಲ್ಲಿ ಗದರಿಸಿರುವುದಾಗಿ ತಿಳಿದುಬಂದಿದೆ. ನೀನು ಪುರಸಭೆ ಮುಖ್ಯಾಧಿಕಾರಿ, ಒಳ್ಳೆ ಪಿವನ್ ಮಾತನಾಡಿದಂತೆ ಮಾತನಾಡ್ತೀಯಾ? ನಮ್ಮ ಅನುಮತಿ ಇಲ್ಲದೆ ಹೇಗೆ ವಿತರಣೆ ಮಾಡಿದೆ? ಶಾಸಕರ ಗಮನಕ್ಕೆ ತರಬೇಕಲ್ಲವೇ ಎಂದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಸಾರ್ವಜನಿಕರ ಎದುರಲ್ಲೇ ಅಧಿಕಾರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿರುವುದು ಆಡಳಿತಾತ್ಮಕ ಶಿಸ್ತು ಮತ್ತು ಅಧಿಕಾರಿಗಳ ಗೌರವ ಕುರಿತು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ನಾವು ಡೇಟ್ ತಗೊಂಡು ಕೊಡ್ಬೇಕು ಅಂತ ಹೇಳಿ ಸರ್, ನಾವು ಜಾತ್ರೆ ಹೇಳಿದ್ರೆ ಯಾರು ಹೋಗ್ಬಿಡಿ ಅಂತೇಳಿ ಕುಮಾರು ಮತ್ತೆ ಏನ್ ಮಾತಾಡಿದ್ರೆ ನಾವು ರಿಪೋರ್ಟ್ ಮಾಡಿದ್ವಿ. ಏನ್ ರಿಪೋರ್ಟ್ ಮಾಡಿ ರಿಪೋರ್ಟ್ ಮಾಡೋದು ಎತ್ತಲ ಹೇಳಿದ್ದೀನಿ ಫಸ್ಟ್ ಟೈಮ್ ಇದು ಎಲ್ಲ ಕೊಟ್ಟೋ ಮತ್ತೆ ಹೆಂಗ್ ಕೊಟ್ಟರು ನಿಮ್ಗೆ ಅವ್ರು ಪುಟ್ಟರಾಜು ಮತ್ತೆ ಕುಮಾರ್ ಅವರು ಏನ್ ಸಮಾಧಾನ ಇದೆ ಮತ್ತೆ ಹೋಗಿಲ್ಲ ಸರ್, ನಾವು ನಾವ್ಯಾರು ಹೋಗಿಲ್ಲ. ನೀನು ದರ ಏನಾಗಿದೆ ಕತೆ ನಿಂದು ನಾನು ಒಂದು ಎಲ್ರಿಗೂ ಹೋಗ್ಬೇಡಿ ಅಂತ ಹೇಳಿದ್ರು ಅವ್ರು ಕೊಡ್ಕೊಂಡ್ಬಂದ ಆಡಳಿತ ಇಟ್ಟಿದ್ದಾರೆ. ನಾನು ಬೆಂಗಳೂರು ಟ್ರೈನಿಂಗ್ ಇದ್ದೆ ಸರ್, ಆಗಿದ್ದಾಗ ಇಂಥ ಕಡೆ ಎಲ್ಲ ಮನೆ ಕೂಡ ಇತ್ತು ನಾವು ನೀವು ಎಲ್ಲ ವಿತರಣೆ ಮಾಡ್ಬಿಟ್ಟಿದ್ರೆ ಸರ್, MP MLA ಎಲ್ಲ ಮಾಡಿಲ್ಲ ಒಪ್ಕೋತಾರೆ. ಈಗ ನೀವು ಕಂಟ್ರೋಲ್ ಮಾಡಿ ಎಷ್ಟು ರೂಪಾಯಿ ಮಾಡುವ ನಮ್ಮ ಕೆಲವು ಕೌನ್ಸಿಲರ್ಗಳು ಸೇರಿ ಅವರು ಎಲ್ಲವೇ ಕೊಡಿ ಅಂತೇಳಿ ಇದು ಮಾಡಿ ಕೊಡ್ತೀವಿ. ಫೋಟೋಗೆಲ್ಲ ಹೇಳು ಸರ್, ನಾವು ಮತ್ತೆ ಕರಿಬೇಕು ಶಾಸಕರು ಅಂತಿಲ್ವಾ? MLA ಕರಿಬೇಕಂತ MP ಕೊಡಿ ಫೋಟೋಗೆ ಶಾಸಕರು ಅಲ್ವಾ? ಹೇಳಿದ್ವಿ ಸರ್, ನಾವು ಹೇಳಿದ್ರು. ಮತ್ತೆ ಯಾವ ವಿತರಣೆ ಮಾಡೋದು? ನೀವು ಯಾಕೆ ಅವಳ ಮುಂಚೆ ಅಧ್ಯಕ್ಷ ಚೇಂಬರ್ಗೆ ಯಾಕೆ ಲ್ಯಾಪ್ಟಾಪ್ ಇಟ್ಟಿದ್ದೀರಿ? ನಾವು ಕೊಟ್ಟಿಲ್ಲ ಸರ್, ನಾನೇ ಎಲ್ಲ ಲ್ಯಾಪ್ಟಾಪ್ಗಳು ನಾನು ಕೇಳಿದಾಗ ನೀವು ಮನರೇಗಾ ಬಚಾವ್ ಕುರಿತು ಕಾಂಗ್ರೆಸ್ ನೀಡಿರುವ ಜಾಹೀರಾತುಗಳ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ತೆರಿಗೆ ಹಣವನ್ನು ಬಳಸಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು.
ವಿಬಿಜಿ ರಾಮ್ಜಿ ಯೋಜನೆ ಒಂದು ಕೇಂದ್ರ ಸರ್ಕಾರದ ಕಾಯ್ದೆಯಾಗಿದ್ದು ಸಂಸತ್ತಿನಲ್ಲಿ ಕಾಯ್ದೆಯಾಗಿ ಜಾರಿಯಾಗಿದೆ. ಕಾಯ್ದೆಯಾಗಿ ಜಾರಿಯಾದ ಬಳಿಕ ಅದರ ವಿರುದ್ಧ ಜಾಹೀರಾತು ನೀಡುವುದು ತಪ್ಪು ಹಾಗೂ ಕಾಂಗ್ರೆಸ್ಗೆ ನೈತಿಕ ಹಕ್ಕಿಲ್ಲ ಎಂದು ಹೇಳಿದರು. ಜಾಹೀರಾತುಗಳಲ್ಲಿ ಗಾಂಧೀಜಿ ಫೋಟೋ ಬಳಸಿಕೊಂಡು ವಾಸ್ತವದಲ್ಲಿ ರಾಹುಲ್ ಗಾಂಧಿ ಪ್ರಚಾರ ನಡೆಯುತ್ತಿದೆ ಎಂದು ಟೀಕಿಸಿದರು. ಗಾಂಧೀಜಿ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ವಿಸರ್ಜನೆಗೆ ಸಲಹೆ ನೀಡಿದ್ದನ್ನು ನೆನಪಿಸಿದ ಅಶೋಕ್, ವಿಸರ್ಜನೆ ಮಾಡದೆ ಲೂಟಿ ಹೊಡೆಯಲು ಗಾಂಧೀಜಿ ಹೆಸರನ್ನು ದುರುಪಯೋಗ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರಚಾರವನ್ನು ಹೊರಟಿದ್ದಾರೆ. ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಜಿ ರಾಮ್ಜಿ ಯೋಜನೆ ಏನು ಕಾಯ್ದೆ ಆಗಿದೆ, ಪಾರ್ಲಿಮೆಂಟಲ್ಲಿ ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂದಿದೆ, ಅದರ ವಿರುದ್ಧವಾಗಿ ಒಂದು ಕಡೆ ಗಾಂಧಿ ಫೋಟೋ, ಇನ್ನೊಂದು ಕಡೆ ಬೇರೆ ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೇ ಫಸ್ಟ್ ತಪ್ಪು. ಇದೊಂದು ಕಾಯ್ದೆ, ಕೇಂದ್ರ ಸರ್ಕಾರ ಮಾಡಿರುವಂತ ಕಾಯ್ದೆ ವಿರುದ್ಧವಾಗಿ ಮಾತಾಡೋ ಅಧಿಕಾರ ಇವ್ರು ಯಾರಿಗೂ ಇಲ್ಲ. ಒಂದ್ಸರಿ ಕಾಯ್ದೆ ಆದ್ಮೇಲೆ, ಕಾಯ್ದೆ ಆಗಕ್ ಮುಂಚೆ ಇವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆರಾಮ್ಸೆ ಮಾತಾಡಬಹುದಾಯ್ತು. ಒಂದ್ಸರಿ ಅದು ಕಾಯ್ದೆ ಆದ್ಮೇಲೆ ಅದು ಇವರು ನೈತಿಕತೆ ಇಲ್ಲ. ನನಗನ್ಸ್ತತಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರೋದು ಗಾಂಧೀಜಿ ಫೋಟೋ ಅಷ್ಟೇ, ಅದು ರಾಹುಲ್ ಗಾಂಧಿ, ಒಂದ್ ಕಡೆ ರಾಹುಲ್ ಗಾಂಧಿ, ಇನ್ನೊಂದ್ ಕಡೆ ಜನಸಾಮಾನ್ಯ. ಇಲ್ಲಿ ಗಾಂಧಿಯ ಪಾತ್ರನೇ ಇಲ್ಲ. ಪಾಪ ಗಾಂಧಿ ಹೇಳಿದ್ರು ಈ ಕಾಂಗ್ರೆಸ್ ಮನೆ ಆಳ್ರು ಅದನ್ನ ರದ್ದು ಮಾಡ್ಬಿಡಿ ಸಾಕು, ಸ್ವಾತಂತ್ರ್ಯಕ್ಕೋಸ್ಕರ ನಾವು ಮಾಡಿದ್ರಿ, ಸ್ವಾತಂತ್ರ್ಯ ಬಂತು, ಇನ್ನು ಮುಂದೆ ಬರೋದು ಮನೆ ಆಳ ಕಾಂಗ್ರೆಸ್ ಅಂತ ಹೇಳಿ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಇವರು ಒಂದ್ ಕಡೆ ವಿಸರ್ಜನೆನೂ ಮಾಡಲಿಲ್ಲ, ಒಂದ್ ಕಡೆ ಲೂಟಿ ಹೊಡೆಯಕ್ಕೆ ಗಾಂಧಿ ಹೆಸರನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆ ಬಜೆಟ್ ಅಧಿವೇಶನದ ಮೊದಲ ದಿನವೇ ಹೈಡ್ರಾಮಾ, ರಾಷ್ಟ್ರಪತಿ ಭಾಷಣದ ನಡುವೆ ವಿಬಿಜಿ ರಾಮ್ಜಿ ಕಾಯ್ದೆ ಪ್ರಸ್ತಾಪಕ್ಕೆ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಭಾಷಣವನ್ನು ಮುಂದುವರೆಸಿದ ರಾಷ್ಟ್ರಪತಿ ಮುರ್ಮು. ವಿಧವಾ ಮಹಿಳೆ ಜೊತೆ ತಂಗಿದ್ದ ಆರೋಪ, ಹೋಂಸ್ಟೇಗೆ ನುಗ್ಗಿದ ಗ್ರಾಮಸ್ಥರು. ಸಿರಿಯ ಮಾಜಿ ಅಧ್ಯಕ್ಷ ಆನಂದ್ ಮೇಲೆ ಗ್ರಾಮಸ್ಥರ ದಾಳಿ. ಗ್ರಾಮಾಂತರ ಪೊಲೀಸ್ ವ್ಯಾಪ್ತಿಯಲ್ಲಿ ಉದ್ವಿಗ್ನತೆ. ಬನ್ನೂರು ಪುರಸಭೆ ಅಧಿಕಾರಿ ಮೇಲೆ ಕಾಂಗ್ರೆಸ್ ಸಂಸದ ಸುನಿಲ್ ಬೋಸ್ ದರ್ಪ, ಲ್ಯಾಪ್ಟಾಪ್ ಹಾಗೂ ತಳ್ಳುಗಾಡಿ ವಿತರಣೆ ವಿಷಯದಲ್ಲಿ ನಮ್ಮ ಅನುಮತಿ ಇಲ್ಲದೆ ಹೇಗೆ ವಿತರಣೆ ಮಾಡಿದೆ ಎಂದು ಅಧಿಕಾರಿಗೆ ಏರುಧ್ವನಿಯಲ್ಲಿ ಗದರಿದ ಸುನಿಲ್ ಬೋಸ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.